ಎಕ್ಸೈಸ್ 11.1 8th ಕ್ವಶನ್. ಈ ಕ್ವಶನ್ ನ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ನಿಮಗೆ ಆ ಕ್ವಶನ್ ನ ಓದ್ಬಿಟ್ಟು ಅರ್ಥ ಮಾಡ್ತೀನಿ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸ್ಕ್ವಯರ್ ಶೇಪ್ಡ್ ಫೀಲ್ಡ್ ಇದೆ ಅಂತೆ, ಅದ್ರ ಸೈಡ್ ಬಂದ್ಬಿಟ್ಟು 15 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಆ ಸ್ಕ್ವಯರ್ ಶೇಪ್ ಫೀಲ್ಡ್ ಅಲ್ಲಿ ಒಂದು ಕಾರ್ನರ್ ಅಲ್ಲಿ ಓಕೆ ಒಂದ್ ಮಳೆ ಹೊಡೆದ್ಬಿಟ್ಟು ಓಕೆ ಒಂದು ರೋಪ್ ನ ಟೈ ಮಾಡಿದ್ದಾರೆ. ಅದಕ್ಕೆ ಆರ್ಸಿ ಟೈ ಮಾಡಿದ್ದಾರೆ. ಓಕೆ, ಈಗ ಅದು ಬಂದ್ಬಿಟ್ಟು ಎಷ್ಟಂತೆ ಆ ರೋಪ್ ಬಂದ್ಬಿಟ್ಟು 5 ಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಈಗ ನೋಡ್ರಿ ಕ್ವಶನ್ ಹೋದ್ರೆ ನೀಟಾಗಿ ಅರ್ಥ ಆಗುತ್ತೆ. ಎ ಹಾರ್ಸ್ ಇಸ್ ಟೈ ಟು ಎ ಪೆಗ್ ಎಟ್ ಒನ್ ಕಾರ್ನರ್. ಓಕೆ, ಪೆಗ್ ಅಂದ್ರೆ ಮಳೆ ಟೈಪ್ ಒಂದ್ ಕಾರ್ನರ್ ಗೆ ಹೊಡೆದಿದ್ದಾರೆ. ಓಕೆ, ಆಫ್ ಸ್ಕ್ವೇರ್ ಶೇಪ್ಡ್ ಗ್ರಾಸ್ ಫೀಲ್ಡ್ ಆಫ್ ಸೈಡ್ 15 ಮೀಟರ್. ಸೈಡ್ ಎಷ್ಟು 15 ಮೀಟರ್ ಬೈ ಮೀನ್ಸ್ ಆಫ್ ಎ 5 ಮೀಟರ್ ಲಾಂಗ್ ರೋಪ್. ಓಕೆ, ಈ ರೋಪ್ ಎಷ್ಟು ಮೀಟರ್ ಇದೆ 5 ಮೀಟರ್ ಇದೆ. ಈಗ ಏನ್ ಫೈಂಡ್ ಮಾಡ್ಬೇಕು ನೋಡ್ರಿ. ಫಸ್ಟ್ ದ ಏರಿಯಾ ಆಫ್ ದಟ್ ಪಾರ್ಟ್ ಆಫ್ ದ ಫೀಲ್ಡ್ ಇನ್ ವಿಚ್ ಹಾರ್ಸ್ ಕ್ಯಾನ್ ಗ್ರೇಸ್. ಈಗ ನೀವು ನೋಡಿದ್ರೆ 5 ಮೀಟರ್ ರೋಪ್ ಬಿಟ್ರೆ ಓಕೆ ಎಷ್ಟು ಗ್ರಾಸ್ ನ ತಿನ್ಬೋದು ಅದು. ಓಕೆ, ಎಷ್ಟು ಏರಿಯಾನ ಈಗ ನಾನು ಇಲ್ಲಿ ಶೇಡೆಡ್ ಪಾರ್ಟ್ ಹಾಕಿದೀನಿ ನೋಡ್ರಿ. ಓಕೆ, ಸೊ ಅದು ಬಂದ್ಬಿಟ್ಟು ಅಷ್ಟು ಏರಿಯಾನ ಅದು ತಿನ್ಬೋದು. ಆ ಏರಿಯಾ ಕಂಡುಹಿಡಿಬೇಕು. ಓಕೆನಾ, ಈಗ ನೀವು ನೋಡಿದ್ರೆ ಇದು ಲೈಕ್ ಸ್ಕ್ವಯರ್ ಶೇಪ್ ಇರೋದ್ರಿಂದ ಆಂಗಲ್ ಎಷ್ಟಿರುತ್ತೆ 90 ಡಿಗ್ರಿ ಇರುತ್ತೆ. ಓಕೆ, ಈಗ ನಿಮ್ಗೆ ಸಪರೇಟ್ ಆಗಿ ಹಾಕಿ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಇದೇ ಸ್ಕ್ವಯರ್ ಶೇಪ್ ಫೀಲ್ಡ್ ಅನ್ಕೊಳ್ರಿ. ಓಕೆ, ಈ ಪಾಯಿಂಟ್ ಇಂದ 5 ಮೀಟರ್ ರೋಪ್ ಕೊಟ್ಟಿದ್ದಾರೆ. ಸೊ 5 ಮೀಟರ್ ರೋಪ್ ಅಂದ್ರೆ ಹಾರ್ಸ್ ಇಷ್ಟುವರೆಗೆ ತಿನ್ಬೋದು. ಹೌದಾ, ಇದಿಷ್ಟು ಪಾರ್ಟ್ ನ ತಿನ್ಬೋದು. ಈಗ ನೀವು ನೋಡಿದ್ರೆ ಇದು ಸೆಕ್ಟರ್ ಟೈಪ್ ಇದೆ ತಾನೆ, ಇದು ಸೆಕ್ಟರ್ ಟೈಪ್ ಇದೆ. ಆಮೇಲೆ ಲೈಕ್ ಆಂಗಲ್ ಎಷ್ಟಿದೆ, ಆಂಗಲ್ ಬಂದ್ಬಿಟ್ಟು 90 ಡಿಗ್ರಿ. ಯಾಕಂದ್ರೆ ಸ್ಕ್ವೇರ್ ಅಲ್ಲಿ ಎಲ್ಲ ಆಂಗಲ್ 90 ಡಿಗ್ರಿ. ಸೊ ಥೀಟಾ ಏನು 90 ಡಿಗ್ರಿ ಆಯ್ತು. ಓಕೆ, ಇದು 5 ಮೀಟರ್ ಅಂದ್ರೆ ನೀವು ಇದಿಷ್ಟು ಹಿಂಗ್ ಬಂದ್ರು ಕೂಡ ಇದು ಕೂಡ ಎಷ್ಟಾಗುತ್ತೆ 5 ಮೀಟರ್ ಆಗುತ್ತೆ. ಆಮೇಲೆ ಇದು ಕೂಡ ಎಷ್ಟಿರುತ್ತೆ 5 ಮೀಟರ್ ಇರುತ್ತೆ. ಸೊ ಇಂಡೈರೆಕ್ಟ್ ಆಗಿ ಏನು ಥೀಟಾ ಬಂದು 90 ಡಿಗ್ರಿ ಆಯ್ತು, ರೇಡಿಯಸ್ ಬಂದ್ಬಿಟ್ಟು ಎಷ್ಟಾಯ್ತು 5 ಮೀಟರ್ ಆಯ್ತು. ಸೊ ಈಗ ಫಸ್ಟ್ ಆನ್ಸರ್ ಕಂಡುಹಿಡಿದ್ಬಿಡೋಣ. ಫಸ್ಟ್ ಆನ್ಸರ್ ಏನು, ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿದ್ಬಿಟ್ರೆ ಮುಗೀತು. ಏರಿಯಾ ಆಫ್ ಸೆಕ್ಟರ್ ಈಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಈಗ ಥೀಟಾ ವ್ಯಾಲ್ಯೂ ಏನು 90 ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ ಅವರು 3.14 ತಗೊಂತ ಹೇಳಿದ್ದಾರೆ. ಪೈ ಇದಲ್ಲಿ ಏನು 3.14 ತಗೊಂತೀನಿ. ರೇಡಿಯಸ್ ಎಷ್ಟಿದೆ ಇಲ್ಲಿ 5 ಇದೆ. ರೇಡಿಯಸ್ ಬಂದ್ಬಿಟ್ಟು 5. ಸೊ 5 ಇಂಟು 5. ಓಕೆ, ಈ ಕ್ಯಾನ್ಸಲ್ ಮಾಡೋದು 0 0 ಕ್ಯಾನ್ಸಲ್, 9 1 ಜಾ 9 4 ಜಾ. ಓಕೆ, ಈಗ ನೆಕ್ಸ್ಟ್ ಈಗ ಏನನ್ನ ಇಲ್ಲಿ ಕ್ಯಾನ್ಸಲ್ ಆಗುತ್ತಾ, ಏನು ಆಗಲ್ಲ. ಡೆಸಿಮಲ್ ಆಗಿರೋದ್ರಿಂದ ನಾವೇನ್ ಮಾಡೋಣ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. ಓಕೆ, 3.14 ಇಂಟು 5 ಎಷ್ಟು 25 ಹೋಲ್ ಡಿವೈಡೆಡ್ ಬೈ 4. ಈಗ ನೀವು ಮಲ್ಟಿಪ್ಲೈ ಮಾಡಿದ್ರೆ 25 4 ಎಷ್ಟು 100. ಓಕೆ, ಎಷ್ಟು ಕ್ಯಾರಿ 10 ಕ್ಯಾರಿ. 25 1 25, 25 ಪ್ಲಸ್ 10 ಎಷ್ಟು 35 ಆಗುತ್ತೆ. ಓಕೆ, ಸೊ 3 ಕ್ಯಾರಿ. ನೆಕ್ಸ್ಟ್ 25 3 ಜಾ 75 ಪ್ಲಸ್ 3 78 ಆಗುತ್ತೆ. ಸೊ ಎಷ್ಟಾಯ್ತು 78.50 ಡಿವೈಡೆಡ್ ಬೈ 4. ಓಕೆ, ಈಗ ಇದನ್ನ 4 ಇಂದ ಡಿವೈಡ್ ಮಾಡಬೇಕು. ಓಕೆ, ನಾನೇನ್ ಮಾಡ್ತೀನಿ ಇಲ್ಲಿ ಡಿವೈಡ್ ಮಾಡ್ತೀನಿ. 78.50 ಅಂದ್ರೂ ಒಂದೇ, 5 ಅಂದ್ರೂ ಒಂದೇ, ಡಿವೈಡ್ ಬೈ 4. ಈಗ ಒಂದು ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಾದ್ರೆ ಇದನ್ನ ಏನ್ ಮಾಡ್ತೀನಿ ಇಂಟು 10 ಡಿವೈಡ್ ಬೈ 10 ಮಾಡ್ತೀನಿ. ಅವಾಗ ಏನಾಯ್ತು 785 ಡಿವೈಡೆಡ್ ಬೈ 40 ಅಂತ ಗೊತ್ತಾಯ್ತು. ಓಕೆನಾ, ಈಗ ಇದನ್ನ ಡಿವೈಡ್ ಮಾಡೋಣ. ಓಕೆ, ನಾನು ಇಲ್ಲೊಂದು ಸ್ವಲ್ಪ ಸೈಡ್ ತಗೊಂತೀನಿ. ಈಗ 785 ನ 40 ಇಂದ ಡಿವೈಡ್ ಮಾಡೋಣ. 40 1 ಜಾ 40 ಎಷ್ಟು ಉಳಿತು 38 ಉಳಿತು. ಈ ನಂಬರ್ ಕೆಳಗಡೆ ಬರುತ್ತೆ. ಓಕೆ, 385 ಆಯ್ತು. ಈಗ ನೀವು ನೋಡ್ರೆ 49 ಜಾ ಎಷ್ಟು 49 ಜಾ 360 ಆಯ್ತು. ಎಷ್ಟು ಉಳಿತು 25 ಉಳಿತು. ಓಕೆ, ಈಗ ಏನ್ ಮಾಡ್ತೀನಿ ಒಂದು ಪಾಯಿಂಟ್ ತಗೊಂತೀನಿ, ಅವಾಗ ಒಂದು 0 ಬರುತ್ತೆ. 46 ಜಾ ಎಷ್ಟು 240. ಓಕೆ, ಎಷ್ಟು ಉಳಿತು 5 ಅಲ್ಲಿ 4 ಹೋದ್ರೆ 1 10 ಉಳಿತು. ಓಕೆ, ಮತ್ತೆ ಒಂದು ಪಾಯಿಂಟ್ ಇರೋದ್ರಿಂದ ಒಂದು 0 ತಗೋಬಹುದು. ಮತ್ತೆ 42 ಜಾ 80 ಎಷ್ಟು ಉಳಿತು 100 ಅಲ್ಲಿ 80 ಹೋದ್ರೆ 20 ಉಳಿತು. ಓಕೆ, ಒಂದು ಪಾಯಿಂಟ್ ಇದ್ರೆ ಇನ್ನೊಂದು 0 ತಗೋಬಹುದು. 45 ಜಾ ಎಷ್ಟು 200. ಸೊ ಆನ್ಸರ್ ಎಷ್ಟು ಬಂತು 19.625. ಸೊ ಇದನ್ನ ಡಿವೈಡ್ ಮಾಡಿದ್ರೆ ನಮಗೆ 19.625. ಓಕೆ, ಇಲ್ಲಿ ನೀವು ನೋಡಿದ್ರೆ
ಇಲ್ಲಿ ನೋಡಿದ್ರೆ ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು ಮೀಟರ್ ಕೊಟ್ಟಿದ್ದಾರೆ, ಹೌದಾ? ಸೊ ಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರಿಬೇಕು ಇಲ್ಲಿ, ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಇದು ಬಂದ್ಬಿಟ್ಟು 5 ಮೀಟರ್ ರೋಪ್ ಇದ್ದಾಗ ಓಕೆ, ಸೊ ಅದು ಎಷ್ಟು ಏರಿಯಾ ಗ್ರೇಸ್ ಮಾಡ್ಬೋದು ಅಂತಂದ್ರೆ ಓಕೆ, ಅದ್ರ ಎಷ್ಟು ಏರಿಯಾ ತಿನ್ಬೋದು ಅಂದ್ರೆ 19.625 ಮೀಟರ್ ಸ್ಕ್ವೇರ್ ತಿನ್ಬೋದು. ಓಕೆ, ಸೊ ನಾನು ಇಲ್ಲಿ ಇದನ್ನ ಬರಿತೀನಿ. ಓಕೆ, ಫಸ್ಟ್ ಆನ್ಸರ್ ಏನು, ಏರಿಯಾ ಆಫ್ ಸೆಕ್ಟರ್ ವೆನ್ ರೋಪ್ ಈಸ್ ಈಕ್ವಲ್ ಟು 5 ಮೀಟರ್. ರೋಪ್ 5 ಮೀಟರ್ ಇದ್ದಾಗ ಆನ್ಸರ್ ಎಷ್ಟು, 19.625 ಮೀಟರ್ ಸ್ಕ್ವೇರ್. ಓಕೆನಾ, ಅದನ್ನ ಈಕ್ವೇಶನ್ 1 ಅಂತ ಇಲ್ಲಿ ಬರ್ಕೊಂಡ್ಬಿಡ್ತೀವಿ. ಈಗ ಏನ್ ಮಾಡೋಣ, ಇದಿಷ್ಟು ಎರೇಸ್ ಮಾಡೋಣ. ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದಾರೆ ನೋಡೋಣ. ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದ್ರೆ, ದ ಇನ್ಕ್ರೀಸ್ ಇನ್ ದ ಗ್ರೇಸಿಂಗ್ ಏರಿಯಾ ಇಫ್ ದ ರೋಪ್ ವೇರ್ 10 ಮೀಟರ್ ಲಾಂಗ್ ಇನ್ಸ್ಟೆಡ್ ಆಫ್ 5 ಮೀಟರ್. ಓಕೆ, ಈಗ ನೋಡ್ರಿ ಅವ್ರು ಏನ್ ಕೇಳಿದಾರೆ ಅನ್ನೋದಕ್ಕೆ ನೀಟಾಗಿ ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮಗೆ. ಓಕೆ, ಈಗ ಒಂದ್ ಸ್ಕ್ವೇರ್ ತಗೊಳೋಣ. ಓಕೆ, ಈಗ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ನೀವು ನೋಡಿದ್ರೆ ಫಸ್ಟ್ ಎಷ್ಟಿತ್ತು ರೋಪ್ ಬಂದ್ಬಿಟ್ಟು 5 ಮೀಟರ್ ಇತ್ತು. ಓಕೆ, 5 ಮೀಟರ್ ಇದ್ದಾಗ ಏನು ರೇಸ್ ಮಾಡ್ಬೋದಾಗಿತ್ತು, ಹೌದಾ? ಇದಿಷ್ಟು ತಿನ್ಬೋದಾಗಿತ್ತು. ಈಗ ಏನ್ ಮಾಡಿದಾನೆ, ಈ 5 ಮೀಟರ್ ಇದ್ದಿದ್ದು 10 ಮೀಟರ್ ಮಾಡಿದ್ರೆ ಓಕೆ ಅನ್ಕೋಣ, 10 ಮೀಟರ್ ಮಾಡಿದ್ರೆ ಅವಾಗ ಇಷ್ಟು ಪಾರ್ಟ್ ತಿನ್ಬೋದು, ಕರೆಕ್ಟಾ? ಇಷ್ಟು ಪಾರ್ಟ್ ತಿನ್ಬೋದು. ಇವಾಗ ಅವ್ರು ಏನ್ ಕೇಳ್ತಿದಾರೆ, ಎಷ್ಟು ಜಾಸ್ತಿ ಆಗಿದೆ, ಎಷ್ಟು ಏರಿಯಾ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈ ಪಾರ್ಟ್ ಕಂಡುಹಿಡಿಬೇಕು ನಾವು. ಓಕೆನಾ, ಈಗ ನೀವು ನೋಡಿದ್ರೆ ಗ್ರೀನ್ ಕಲರ್ ಸೆಕ್ಟರ್ ತಗೊಂಡ್ರೆ ಇದಿಷ್ಟು ಬಂದ್ಬಿಡುತ್ತೆ. ಓಕೆ, ಗ್ರೀನ್ ಕಲರ್ ತಗೊಂಡ್ರೆ ಇದಿಷ್ಟು ಸೆಕ್ಟರ್ ಬರುತ್ತೆ. ಇದಿಷ್ಟು ಎಷ್ಟಿದೆ, ಇದು 10 ಮೀಟರ್ ಇದೆ. ಓಕೆ, ಇದು 10 ಮೀಟರ್ ಗ್ರೀನ್ ಕಲರ್ ರೀಜನ್. ಓಕೆ, ರೆಡ್ ಕಲರ್ ರೀಜನ್ ಎಷ್ಟಿದೆ, ರೇಡಿಯಸ್ ಬಂದು 5 ಮೀಟರ್ ಇದೆ. ಓಕೆ, ಸೊ ಇಲ್ಲಿ ನೋಡಿದ್ರೆ ಇಲ್ಲಿಂದ ಇಲ್ಲಿಗೆ 10 ಮೀಟರ್ ಇದೆ, ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 5 ಮೀಟರ್ ಇದೆ. ಓಕೆ, ಸೊ ಈಗ ನೀವು ನೋಡಿದ್ರೆ ನಾನೇನಾದ್ರೂ ಇವಾಗ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದ್ರೆ ಈ ಬ್ಲೂ ಕಲರ್ ರೀಜನ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನಾನೇನ್ ಬರಿತೀನಿ ಇಲ್ಲಿ, ಇನ್ಕ್ರೀಸ್ ಇನ್ ದ ಏರಿಯಾ ಕಂಡುಹಿಡಿಬೇಕು, ಇನ್ಕ್ರೀಸ್ ಇನ್ ದ ಏರಿಯಾ. ಸೊ ಅದನ್ನ ಏನಂತ ಬರಿಬಹುದು ಅಂದ್ರೆ, ಏರಿಯಾ ಆಫ್ ಸೆಕ್ಟರ್ ವೆನ್ ರೋಪ್ ಈಸ್ ಈಕ್ವಲ್ ಟು 10 ಮೀಟರ್ ಮೈನಸ್ ಓಕೆ, ಈ ಕಡೆ ತಗೊಂತೀನಿ, ಏರಿಯಾ ಆಫ್ ಸೆಕ್ಟರ್ ವೆನ್ ರೋಪ್ ಈಸ್ ಈಕ್ವಲ್ ಟು 5 ಮೀಟರ್. ಈಗ ನೀವೇ ನೋಡಿದ್ರೆ ಓಕೆ, ನಾವು ಈ ಗ್ರೀನ್ ಸೆಕ್ಟರ್ ಅಲ್ಲಿ ಓಕೆ, ಈ ಗ್ರೀನ್ ಸೆಕ್ಟರ್ ಅಲ್ಲಿ ನಾನೀಗ ರೆಡ್ ಸೆಕ್ಟರ್ ತೆಗೆದುಬಿಟ್ರೆ ಉಳಿಯೋದೇನು, ಬ್ಲೂ ಸೆಕ್ಟರ್ ತಾನೆ, ಹೌದಾ? ಈಗ ನೀವು ಗ್ರೀನ್ ಸೆಕ್ಟರ್ ಅಲ್ಲಿ ಏನ್ ತೆಗಿಬೇಕು, ಈ ರೆಡ್ ಸೆಕ್ಟರ್ ನ ತೆಗೆದುಬಿಟ್ರೆ ನಿಮಗೆ ಬ್ಲೂ ಸೆಕ್ಟರ್ ಉಳಿದ್ಬಿಡುತ್ತೆ. ಅದು ಬಂದ್ಬಿಟ್ಟು ಇನ್ಕ್ರೀಸ್ ಇನ್ ದ ಏರಿಯಾ. ನಾವು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕಂಡುಹಿಡಬೇಕು ಅಂದ್ರೆ ಬ್ಲೂ ಕಲರ್ ರೀಜನ್ ಕಂಡುಹಿಡಬೇಕು. ಸೊ ಇನ್ಕ್ರೀಸ್ ಇನ್ ದ ಏರಿಯಾ ಏನು, ಏರಿಯಾ ಆಫ್ ಸೆಕ್ಟರ್ ವೆನ್ ರೋಪ್ 10 ಮೀಟರ್ ಇದ್ದಾಗ ಅದರಲ್ಲಿ ಎಷ್ಟು ಕಳಿಬೇಕು, ರೋಪ್ 5 ಮೀಟರ್ ಇದ್ದಾಗ ಎಷ್ಟಿತ್ತು ಏರಿಯಾ ಅದನ್ನ ಮೈನಸ್ ಮಾಡ್ಬಿಟ್ರೆ ಬ್ಲೂ ಕಲರ್ ರೀಜನ್ ಅಂದ್ರೆ ಇನ್ಕ್ರೀಸ್ ಇನ್ ದ ಏರಿಯಾ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ಏರಿಯಾ ಆಫ್ ಸೆಕ್ಟರ್ ವೆನ್ ರೋಪ್ ಈಸ್ ಈಕ್ವಲ್ ಟು 10 ಮೀಟರ್ ಫಾರ್ಮುಲಾ ಏನು, theta by 360 into pi r square minus ಈಗ ನೀವು ನೋಡ್ರೆ ಏರಿಯಾ ಆಫ್ ಸೆಕ್ಟರ್ ಇಲ್ಲಿ ಆಲ್ರೆಡಿ ಈಕ್ವೇಶನ್ 1 ನೋಡ್ರಿ, ಏರಿಯಾ ಆಫ್ ಸೆಕ್ಟರ್ ವೆನ್ ರೋಪ್ ಈಸ್ ಈಕ್ವಲ್ ಟು 5 ಮೀಟರ್ ಎಷ್ಟು ಬಂದಿತ್ತು ಆನ್ಸರ್, 19.625 ಬಂದಿತ್ತು. ಅದನ್ನ ಇಲ್ಲಿ ಬರೆದ್ಬಿಡ್ತೀನಿ. ಸೊ ಎಷ್ಟು ಬಂದಿತ್ತು ಅದು, 19.625 ಬಂದಿತ್ತು, ಇಲ್ಲಿ ಬರೆದ್ಬಿಟ್ಟೆ. ಓಕೆ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಈಗ ವೆನ್ ರೋಪ್ 10 ಮೀಟರ್ ಅಂದ್ರೆ ಅರ್ಥ ಏನು, ರೋಪ್ 10 ಮೀಟರ್ ಅಂದ್ರೆ ರೇಡಿಯಸ್ ಬಂದು 10, ಥೀಟಾ ಅಂದ್ರೆ ಸೇಮ್ 90 ಡಿಗ್ರಿನೇ ಇರುತ್ತೆ. ಓಕೆ, 90 by
360 ಇಂಟು 5 ವ್ಯಾಲ್ಯೂ ಏನ್ ತಗೊಂತ ಹೇಳಿದಾರೆ ಅವರು 5 ವ್ಯಾಲ್ಯೂ 3.14 ತಗೊಂತ ಹೇಳಿದಾರೆ 3.14 ಈಗ ರೇಡಿಯಸ್ ಏನ್ ತಗೋಬೇಕು ಗ್ರೀನ್ ಕಲರ್ ರೀಜನ್ ರೋ ಬಂದ್ 10 ಮೀಟರ್ ಅಂದ್ರೆ ರೇಡಿಯಸ್ ಎಷ್ಟಾಯ್ತು 10 ಆಯ್ತು ಇಲ್ಲಿ ಏನ್ ಬರ್ತೀನಿ 10 ಇಂಟು 10 ಬರ್ತೀನಿ ಓಕೆ ಇವಾಗ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ ಮೈನಸ್ 19.625 ಓಕೆ 1010 ಕ್ಯಾನ್ಸಲ್ ಆಯ್ತು 9 1 ಜಾ 9 4 ಜಾ ಓಕೆ ಈಗ ನೀವೇ ನೋಡಿದ್ರೆ 3.14 ಇಂಟು 10 ಇಂಟು 10 ಮಾಡಿದ್ರೆ ಏನಾಗುತ್ತೆ 31400 ಆಗುತ್ತೆ ಓಕೆ ಈ ಪಾಯಿಂಟ್ ಇಲ್ಲ ಅಂದ್ರೆ 00 ಆಗುತ್ತೆ ಈಗ ನಾನು 2 ಪಾಯಿಂಟ್ ಹಿಂದಕ್ಕೆ ಹೋಗ್ಬೇಕು 2 ಪಾಯಿಂಟ್ ಹಿಂದಕ್ಕೆ ಹೋದ್ರೆ 314 ಡಿವೈಡೆಡ್ ಬೈ ಎಷ್ಟಾಗುತ್ತೆ 4 ಆಗುತ್ತೆ ಮೈನಸ್ 19.625 ಈಗ ಏನು ಉಳಿದಿದೆ ಇಲ್ಲಿ 314 by 4 minus 19.625 ಓಕೆ ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 4 ನ 314 ನ 4 ಇಂದ ಡಿವೈಡ್ ಮಾಡೋಣ ಒಂದ್ ನಿಮಿಷ ಬೇಕಿದ್ರೆ ಇಲ್ಲೇ ಕ್ಯಾನ್ಸಲ್ ಮಾಡಿದ್ರೆ 2 2 ಜಾ 2 1 ಜಾ ಓಕೆ ಎಷ್ಟು ಉಳಿತು ನಿಮಗೆ 1 ಉಳಿತು 2 5 ಜಾ 10 ಹೌದಾ 2 1 ಜಾ 2 1 ಉಳಿತು 2 5 ಜಾ 10 ಓಕೆ ಮತ್ತೇನು ಉಳಿತು 1 ಉಳಿತು 14 ಆಯ್ತು 2 7 ಜಾ 14 ಓಕೆ ಈಗ ನೀವು ನೋಡ್ರೆ 157 by 2 ಈ 157 ನ 2 ಇಂದ ಡಿವೈಡ್ ಮಾಡೋಣ 2 7 ಜಾ 14 ಎಷ್ಟು ಉಳಿತು 1 17 ಆಯ್ತು ಮತ್ತೆ ಆಮೇಲೆ 2 8 ಜಾ 16 ಎಷ್ಟು ಉಳಿತು 1 ಉಳಿತು 0.0 2 5 ಜಾ ಇಲ್ಲಿ ನೋಡ್ರೆ 2 5 ಜಾ 10 ಸೊ ಎಷ್ಟು ಬಂತು 78.5 ಬರುತ್ತೆ ಓಕೆ ಇದನ್ನ ಕ್ಯಾಲ್ಕುಲೇಷನ್ ಎರೇಸ್ ಮಾಡೋಣ ನಮಗೆ ಎಷ್ಟು ಬಂತು ಇವಾಗ 78.5 ಬಂತು ಮೈನಸ್ 19.625 ಓಕೆ ಇದನ್ನ ಸಪ್ರೇಟ್ ಮಾಡೋಣ ಇವಾಗ 78.5 ನೋಡ್ರಿ ಪಾಯಿಂಟ್ ಆದ್ಮೇಲೆ 3 ನಂಬರ್ ಇದಾವೆ 625 ಸೊ ಇಲ್ಲಿ ಏನ್ ಮಾಡೋಣ 0 0 ಹಾಕೊಂಡ್ಬಿಡೋಣ ಇನ್ನು ಉಳಿದಿದ್ದೇನು ಇಲ್ಲಿ 19 10 ಅಲ್ಲಿ 5 ಹೋದ್ರೆ 5 ಓಕೆ ಅವಾಗ ಇದೇನಾಯ್ತು 9 ಆಯ್ತು 9 ಅಲ್ಲಿ 2 ಹೋದ್ರೆ 7 ಓಕೆ ಇಲ್ಲೇನಾಗಿರ್ತದೆ 4 ಆಗಿರ್ತದೆ ಓಕೆ ಸೊ ಈಗ 14 ಆಗ್ಬಿಡುತ್ತೆ ಇಲ್ಲಿ ಭಾರ ತಗೊಂಡ್ರೆ 14 ಅಲ್ಲಿ 6 ಹೋದ್ರೆ ಎಷ್ಟು 8 ಓಕೆ ಸೊ ಇದೇನಾಯ್ತು ಇದು 7 ಆಯ್ತು ಓಕೆ ಮತ್ತೆ ಭಾರ ತಗೋಬೇಕು ಇದು 6 ಆಗುತ್ತೆ 17 ಆಗುತ್ತೆ 17 ಅಲ್ಲಿ 9 ಹೋದ್ರೆ ಎಷ್ಟು 8 ಓಕೆ ಸೊ ಇದೇನಾಯ್ತು ಇದು 6 6 ಅಲ್ಲಿ 1 ಹೋದ್ರೆ 5 ಸೊ ಎಷ್ಟು ಬರುತ್ತೆ 58.875 ಬರುತ್ತೆ ಓಕೆ ಅದನ್ನ ಏನ್ ಮಾಡೋಣ ಆನ್ಸರ್ ಬರ್ಬೋದು 58.875 ಸೊ ಇಲ್ಲ ಅದನ್ನ ಬರ್ಬಿಡ್ತೀನಿ 58.875 ಮೀಟರ್ ಕೊಟ್ಟಿರೋದ್ರಿಂದ ಮೀಟರ್ ಸ್ಕ್ವೇರ್ ಅಂತ ಬರಿತೀವಿ ಇದು ಬಂದ್ಬಿಟ್ಟು ಇನ್ಕ್ರೀಸ್ ಇನ್ ದ ಏರಿಯಾ ಅಂತ ಬರ್ದ್ಬಿಟ್ರೆ ಇದೇ ಆನ್ಸರ್ ಓಕೆನಾ ಈಗ ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ ಓಕೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಮೆಸೇಜ್ ಮಾಡ್ಬಿಟ್ಟು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಲೈಕ್ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಿಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ